ಗುರು ರಾಘವೇಂದ್ರ ಸ್ವಾಮಿಗಳು ತಮ್ಮ ಚಿಕ್ಕ ವಯಸ್ಸಿನಲ್ಲಿ ವೇದ ಉಪನ್ಯಾಸಗಳನ್ನು ಮಾಡುವಾಗ ಒಬ್ಬ ಜಮೀನ್ದಾರ ಅವರನ್ನು ನೋಡಿ ಆಶ್ಚರ್ಯದಿಂದ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಷ್ಟೊಂದು ದೈವಕಳೆ ಇರುವಂಥ ಈ ಹುಡುಗ ಯಾರೆಂದು ಅವರನ್ನು ತಮ್ಮ ಮನೆಯಲ್ಲಿ ನಡೀತಿರೋ ಸಮಾರಂಭಕ್ಕೆ ಆಹ್ವಾನಿಸಬೇಕೆಂದು ಅವರನ್ನು ಕರೀತಾರೆ. ಇದಕ್ಕೆ ವೆಂಕಟನಾಥರು ಅಂದರೆ ಗುರುರಾಯರು ಇಲ್ಲ ಅಂದಿರ ಬರ್ತೇನೆ ಅಂತ ಹೇಳ್ತಾರೆ. ರಾಘವೇಂದ್ರ ಸ್ವಾಮಿಗಳು ಅವರ ಸಮಾರಂಭಕ್ಕೆ ಹೋಗ್ತಾರೆ. ಆದರೆ ಆ ಜಮೀನ್ದಾರ ಅವರು ಬಂದಿದ್ದನ್ನು ಗಮನಿಸೋದೇ ಇಲ್ಲ. ಹೀಗಿರುವಾಗ ಆ ಜಮೀನ್ದಾರನ ಸಂಬಂಧಿಕರು ಬಂದಿದ್ದವರು ಗಂಧ ಹಚ್ಕೊಳ್ಳೋದಕ್ಕೆ ಗಂಧ ತೇಯಕ್ಕೆ ಒಬ್ಬ ಮನುಷ್ಯನನ್ನು ಹುಡುಕ್ತಿರ್ತಾರೆ. ಆ ಕೆಲಸವನ್ನ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ಹಚ್ಚಿಬಿಡ್ತಾರೆ. ಅವರಿಗೂ ಕೂಡ ರಾಯರು ನಿರಾಕರಿಸದಿರ ಅಗ್ನಿ ಮಂತ್ರವನ್ನ ಹೇಳುತ್ತಾ ಗಂಧವನ್ನ ತೇಯಲು ಶುರು ಮಾಡ್ತಾರೆ. ರಾಯರು ತೇಯ್ದಿದ್ದಂತಹ ಗಂಧವನ್ನ ಆ ಜನರು ಹಚ್ಕೊಳ್ಳೋಕ್ಕೆ ಶುರು ಮಾಡಿದಾಗ ಅವರ ಮೈಯೆಲ್ಲ ಉರಿಯಕ್ಕೆ ಶುರುವಾಗುತ್ತೆ. ಮೈಯಲ್ಲಿ ಬೆಂಕಿ ಬಿದ್ದಂಗೆ ಆಗುತ್ತೆ. ಆಗ ಆ ಜಮೀನ್ದಾರ ಇದನ್ನೆಲ್ಲ ನೋಡಿ ಯಾರು ಗಂಧ ತೇಯ್ದಿದ್ದು ಅಂತ ವಿಚಾರಿಸ್ತಾರೆ. ಆಗ ರಾಯರು ಕಣ್ಣಿಗೆ ಬೀಳ್ತಾರೆ. ರಾಯರಿಗೆ ಆ ಜಮೀನ್ದಾರ ಕ್ಷಮೆಯಾಚಿಸ್ತಾರೆ. ರಾಘವೇಂದ್ರ ಸ್ವಾಮಿಗಳು ಅವರಿಗೆ ಉತ್ತರಿಸ್ತಾರೆ, ನನಗೇನು ಬೇಸರವಿಲ್ಲ, ನಾನೇ ಉಂಟು ಮಾಡಿದ ಸಮಸ್ಯೆಗೆ ನಾನೇ ಪರಿಹಾರ ಹುಡುಕುತ್ತೇನೆ ಅಂತ ಈ ಸರಿ ವರುಣ ಮಂತ್ರವನ್ನ ಹೇಳುತ್ತಾ ಗಂಧವನ್ನ ತೇಯ್ತಾರೆ. ಆ ಗಂಧವನ್ನು ಹಚ್ಕೊಂಡಿದ್ದ ಎಲ್ಲರಿಗೂ ಉರಿ ಕಮ್ಮಿ ಆಗುತ್ತೆ. ರಾಯರ ಮಂತ್ರದ ಮಹಿಮೆಯನ್ನ ಕಂಡು ಅಲ್ಲಿದ್ದ ಜನರೆಲ್ಲ ರಾಯರಿಗೆ ಕೈ ಎತ್ತಿ ಮುಗಿತಾರೆ. ನಾವೆಲ್ಲ ಏನೇ ಕೇಳಿದ್ರು ಕೂಡ ರಾಯರು ಇಲ್ಲ ಅನ್ನೋದಿಲ್ಲ. ಅದಕ್ಕೆ ನೋಡಿ ರಾಯರಿದ್ದಾರೆ ಅನ್ನೋದು.